ಕುಮಾರ್ ಅವರು ಹೇಳ್ತಾರೆ ಕೊಟ್ಟಷ್ಟು ತಗೊಂಡು ಖುಷಿ ಆಗ್ಬೇಕಂತೇಳಿ, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಡಿ ಕೆ ಶಿವಕುಮಾರ್ ಏನ್ರಿ ಅವ್ರು ಹೇಳ್ತಾರೆ, ಇಲ್ಲಿ ಕಾರ್ಮಿಕರ ಭವನ ಕೇಳೋರು ಯಾರು? ಕಾರ್ಮಿಕರಿಗೆ 5 ವರ್ಷಗಳಿಂದ 1/1/20 ನೊಂದ್ಕೊಂಡೇ ಬಂದಿದ್ದಾರೆ. ಡಿ ಕೆ ಶಿವಕುಮಾರ್ ಹೇಳ್ತಕ್ಕಂಥ ಮಾತಿನಲ್ಲಿ ಯಾವುದೇ ಅರ್ಥ ಇಲ್ಲ, ಸತ್ಯ ಇಲ್ಲ. ಅವ್ರು ಸುಮ್ಮನೆ ಅವ್ರಿಗೆ ತಿಳಿದಂಗೆ ಹೇಳ್ತಾ ಇದಾರೆ ವಿನಃ ಕಾರ್ಮಿಕರ ಸಮಸ್ಯೆಗಳು ಅರ್ಥಕೊಂಡು ಹೇಳ್ತಾ ಇಲ್ಲ. ಅದೇ ಅವ್ರು ವಿರೋಧ ಪಕ್ಷದಲ್ಲಿದ್ದಾಗ ಅರ್ಥಕತ್ತಾರೆ, ಅವ್ರ ಆಡಳಿತ ಪಕ್ಷಕ್ಕೆ ಬಂದ ತಕ್ಷಣ ಎಲ್ಲ ಮರ್ತು ಬಿಡ್ತಾರೆ. ಇದು ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರದ್ದು ನೀತಿ ಆಗಿದೆ. ಸರ್, ಇವಾಗ ನಾವೆಲ್ಲ ಹಿಂದಿನ ಸರ್ಕಾರ ಇದಕ್ಕಾಗ್ಲಿ ದುಡ್ಡು ಇಟ್ಟಿಲ್ಲ ಅಂತ ಹೇಳಿ ಒಬ್ಬರ ಮೇಲೆ ಒಬ್ರು ಕೆಸರು ಚಾಟ ಮಾಡ್ತಾ ಇದ್ದಾರೆ. ಹೌದು, ಇದು ಸತ್ಯ, ಇದು ಆಗ್ಬಾರ್ದು. ಯಾವ ಸರ್ಕಾರ ಮಾಡಿದ್ರು ಇರ್ತಕ್ಕಂಥ ಸರ್ಕಾರ ಅದನ್ನು ಅನುಷ್ಠಾನಗೊಳಿಸ್ಬೇಕು, ಅದನ್ನು ಕೊಡಬೇಕು. ಅದು ಬಿಟ್ಟು ಇವರು ಅವ್ರ ಮೇಲೆ ಈಗ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಹೋಗಿ ಬಿಜೆಪಿ ಸರ್ಕಾರ ಬಂದಾಗ ಇವ್ರ ಮೇಲೆ ಹೇಳ್ತಾರೆ, ನೀವು ಅವ್ರ ಹತ್ರ ಮಾಡಿಸ್ಕೋಬೇಕಾಯ್ತು, ನಮ್ಮ ಹತ್ರ ಯಾಕೆ ಬಂದ್ರಿ? ಅವ್ರ ಹತ್ರ ಅರಿಯಸ್ ತಗೋಬೇಕಾಯ್ತು, ನಮ್ಮ ಹತ್ರ ಯಾಕೆ ಬಂದ್ರಿ ಅಂತ ಈ ಧೋರಣೆ ಹೋಗ್ಬೇಕು. ಕಾರ್ಮಿಕರಿಗೆ ನಿಜವಾಗಿ ಏನು ಸಲ್ಲಬೇಕೋ ಅದು ಸಲ್ಲಬೇಕು ನೋಡಿ ಅಷ್ಟೇ. ಅದು ಯಾವುದೇ ಸರ್ಕಾರ ಇರ್ಬೋದು, ಇಲ್ಲಿ ಸರ್ಕಾರದ ಪ್ರಶ್ನೆ ಬರೋದಿಲ್ಲ. ಯಾರು ಆಡಳಿತದಲ್ಲಿ ಇರ್ತಾರೋ ಅವ್ರು ಮಾಡ್ಕೊಡ್ಬೇಕಾದಂಥದ್ದು ಹಿಂದಿನಿಂದನೂ ನಡೆದು ಬಂದಿರತಕ್ಕಂಥದ್ದು. ಅದೇ ರೀತಿ ಆಗ್ಬೇಕು. ಸಾರಿಗೆ ಸಂಸ್ಥೆಗಳು ಲಾಭದಲ್ಲಿದೆ, ನಷ್ಟದಲ್ಲಿದೆ. ಖಂಡಿತವಾಗಿಯೂ ಸರ್ಕಾರ ನಮಗೆ ಕೊಡ್ತಕ್ಕಂಥ ದುಡ್ಡು ಕೊಟ್ರೆ ನಾವು ಲಾಭದಲ್ಲಿದ್ದೇವೆ. ಸರ್ಕಾರ ನಮಗೆ ಏನೀಗ ಶಕ್ತಿ ಯೋಜನೆ ಅಡಿ ಇದೆ 4,800 ಕೋಟಿ ಕೊಡಬೇಕು, ಆದ್ರೆ ನಮಗೆ ಅವ್ರು ಕೊಟ್ಟಿರೋದು 2,700 ಕೋಟಿ, ಇನ್ನೂ 1,800 ಕೋಟಿ ಬಾಕಿ ಇದೆ. ಅದಕ್ಕೋಸ್ಕರ ಖಂಡಿತವಾಗಿಯೂ ನಾವು ಸಂಸ್ಥೆ ನಷ್ಟದಲ್ಲಿಲ್ಲ. ಇವರು ಉದ್ದೇಶಪೂರ್ವಕವಾಗಿ ನಷ್ಟವನ್ನು ತೋರಿಸ್ತಾ ಇದ್ದಾರೆ ಅಷ್ಟೇ. ಇದು ಅವರೇ ಕಲ್ಪನೆ ಮಾಡ್ಕೊಂಡು ಹೇಳ್ತಿರ್ತಕ್ಕಂಥ ಒಂದು ಹೇಳಿಕೆಗಳು. ಇದ್ರಲ್ಲಿ ಸಂಸ್ಥೆ ನಷ್ಟದಲ್ಲಿಲ್ಲ, ಅವರು ಕೂಡ ದುಡ್ಡು ಕೊಟ್ಟರೆ ಇವತ್ತವರೆಗೂ ಸಂಸ್ಥೆ ಲಾಭದಲ್ಲೇ ಇದೆ. ಇವತ್ತು ನಾವೀಗ ನಿವೃತ್ತ ನೌಕರರು 38 ತಿಂಗಳ ಬಾಕಿ ಹಣವನ್ನ ಇಟ್ಕೊಂಡಿದ್ದಾರೆ, ನಮಗ್ ಕೊಡ್ಲೇ ಇಲ್ಲ. ನಮಗೆ ಬರೋ ಪೆನ್ಷನ್ 3,000 ರೂಪಾಯಿ ಬರ್ತಿದೆ, ಅದ್ರಲ್ಲಿ ಜೀವನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. 3,800 ರೂಪಾಯಿನಲ್ಲಿ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ 38 ತಿಂಗಳ ಬಾಕಿಯನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾವು ಮುಷ್ಕರಕ್ಕೆ ಬೆಂಬಲ ಕೊಟ್ಟಿದ್ದೀವಿ. ಸರ್ಕಾರ ಎಚ್ಚೆತ್ತುಕೊಂಡು 38 ತಿಂಗಳ ಹಿಂಬಾಕಿ ಕೊಡಬೇಕು ಮತ್ತು 24ನೇ ಇಸ್ವಿಯಿಂದ ಅಗ್ರಿಮೆಂಟ್ ಕೂಡ ಆಗಬೇಕು. ಸರ್ಕಾರ ಕಣ್ಣು ಮುಚ್ಚಿಕೊಂಡಿದೆ. ಸಾರ್ವಜನಿಕರಿಗೆ ನಮ್ಮಿನ ತೊಂದರೆ ಆಗ್ತಿಲ್ಲ, ಸಾರಿಗೆ ನೌಕರರಿಗೆ ತೊಂದರೆ ಆಗ್ತಿಲ್ಲ, ಸರ್ಕಾರ ತೊಂದರೆ ಆಗ್ತಿಲ್ಲ ಹೇಳಕ್ ಇಷ್ಟಪಡ್ತೀನಿ.